से बहुत कम है, इसलिए प्रॉब्लम होती है हमको। और तो बस को आने जाने से बहुत तकलीफ हो रही है। हमारी क्लास 9 बजे है, लेकिन हम घर से 7 बजे वैसा निकलते, तो यहाँ को बहुत प्रॉब्लम हो रही खाने का भी, और घर में भी लंच नहीं बनता इतना जल्दी। हमको स्कॉलरशिप की बहुत तकलीफ है। और हाँ, क्लास में भी टीचर्स भी बहुत कम है, क्लास लेने में भी बहुत तकलीफ होती है, टाइम टू टाइम नहीं है। हाँ, टाइम 9 बजे है, लेकिन हम लोग वाड़ी लक्ष्मीपुर वाड़ी से आते हैं। हाँ, पढ़ने के लिए। हम फर्स्ट टाइम बीए फर्स्ट टाइम है। और बहुत जन है गांव से आते हैं, लेकिन उन जनों को प्रॉब्लम होती है। 9 बजे क्लास रहता है और 7 बजे आती है बस, और इधर से 9 बजे आते हैं, इसलिए प्रॉब्लम होती है सबको गांव वाले से आने के लिए। कॉलेज को लेट से आए तो भी लेक्चर सुने, गाली देते। इसी मैडम को विनती करती हूँ कि हमको हेल्प करे, डीसी को हम बोलते हैं कि हमको हेल्प करे। ಸಾಬಮ್ಮ ಅಂತ BA ಫಸ್ಟ್ ಸೆಮ್ ಆರ್ಟ್ಸಲ್ಲಿ ಓದ್ತಾ ಇದ್ದೀನಿ, ವುಮೆನ್ಸ್ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ. 6 ತಿಂಗಳಿಗೆ ಒಂದ್ಸಮ ನಮಗೆ ಇರ್ತಾವ್ರಿ. ಬಟ್ ಈಗ ಕಾಲೇಜ್ ಸ್ಟಾರ್ಟ್ ಆಗಿ 2-3 ತಿಂಗಳಾಗಕ್ಕೆ ಬಂತ್ರಿ. ಈಗ ನಾವು ಕ್ಲಾಸ್ ಕರೆಕ್ಟಾಗಿ ನಡೀಲಿ ಅಂದ್ರೆ ಎಕ್ಸಾಮ್ ಒಳಗೆ ಏನು ಬರಬೇಕು, ರಿಸಲ್ಟ್ ಹೆಚ್ಚಿಗೆ ಹೆಂಗೆ ಬರ್ಬೇಕು ರೀ. ಈಗ ಹೆಣ್ಮಕ್ಳು ಓದಿಗೆಸ ಮುಂದೆ ಹೋಗ್ಬೇಕಂತಾರೆ, ಅದೇ ಥರ ಹೆಂಗೆ ಮುಂದೆ ಹೋಗ್ಬೇಕ್ರಿ. ಇವಾಗ DC ಅವರು ಇಲ್ಲಿ ಬಂದು ಗೆಸಿಂದ ಹೋಗತ್ತಾನ, ನಾವಂತ ಹೋಗಲ್ಲ ಅಷ್ಟೇ. DC ಅವರು ಇಲ್ಲಿ ಬರಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು, ನಾವು ಓದ್ತೀವಿ ಅಷ್ಟೇ, ಇಲ್ಲಾಂದ್ರೆ ಹೋಗಲ್ಲ. ಐಶ್ವರ್ಯ ಅಂತ ನಾವು ವುಮೆನ್ಸ್ ಕಾಲೇಜಲ್ಲಿ ಕಲಿತಾ ಇರೋದು, ಇದೇ ಫಸ್ಟ್ ಡಿಗ್ರಿ. ನಮಗೆ ಸ್ಕಾಲರ್ಶಿಪ್ 8 ವರ್ಷ ಆಯಿತು ನಾನು ಹಾಕಿ, ಒಟ್ಟು ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಟೀಚರ್ಸ್ ಕ್ಲಾಸ್ ಅಂತೂ ಕರೆಕ್ಟಾಗಿ ನಡೀತಾ, ಅಂದರೆ ಟೀಚರ್ಸ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ. 3 ಕ್ಲಾಸ್ ನಡೀತಾ ಇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಲಬುರಗಿ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಳ್ಳಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಕಳೆದ 3 ತಿಂಗಳಿಂದ ಆಯ್ತು ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗಿ 3 ತಿಂಗಳಾಯ್ತು. ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರುವಂತವ್ರು ಯಾರಪ್ಪ ಅಂತಂದ್ರೆ ಬಡ ಮಕ್ಕಳು, ಹಳ್ಳಿಯಿಂದ ಬರುವಂತ ಮಕ್ಕಳು. ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ಅನ್ನು ನಡೀತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರಿಲ್ಲ. ಇವತ್ತು ಸರ್ಕಾರ ಖಾಯಂ ಉಪನ್ಯಾಸಕರ ನೇಮಕಾತಿ ಮಾಡ್ತಾ ಇಲ್ಲ, ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಕೂಡ ವಜಾಗೊಳಿಸಿದೆ. ಕೋರ್ಟ್ ಅಲ್ಲಿ ಇದೆ, ಅದಿದೆ, ಡೈಲಿನ ಡೇಟ್ ಅನ್ನು ಮುಂದೆ ಹಾಕ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದಿದೆ. ಹಾಗಾಗಿ ಕೂಡಲೇ ಸರ್ಕಾರ ಪ್ರತಿ ವರ್ಷದಂತೆ ಯಾವ ವರ್ಷ ಏನು ಅತಿಥಿ ಉಪನ್ಯಾಸ ನೇಮಕಾತಿ ಮಾಡ್ತಿದ್ರು ಆ ನೇಮಕಾತಿ ಮಾಡಬೇಕನ್ನೋದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಸರ್, ಹನುಮಂತ್ ಬಗಲಿ, ರಾಜ್ಯ ಸಹಕಾರದರ್ಶಿ, ವಿದ್ಯಾರ್ಥಿ ಪರಿಷತ್.